ಬೆಂಗಳೂರಲ್ಲಿ 34 ವರ್ಷದ ಒಬ್ಬ ಮಗ ಹೆತ್ತ ತಾಯಿನ, ಅವರ ಅಜ್ಜಿನ, ಹಾಗೆ ಅವರ ಸ್ವಂತ ಸೋದರ ಮಾವನ ಕೊಂದಿರುವಂತಹ ಒಂದು ಟ್ರಿಬಲ್ ಮರ್ಡರ್ ಆಗಿರುವಂತಹ ಒಂದು ಭಯಾನಕ ಘಟನೆ ನಡೆದಿರುವಂಥದ್ದು. ಸೊ, ಇದು ನಡೆದಿರೋದು ಬೆಂಗಳೂರಿನ ಕೊಟ್ಟಿಗೆಪಾಳ್ಯ ಅನ್ನೋ ಏರಿಯಾದಲ್ಲಿ. ಬೆಳಗಿನ ಜಾವ ನಡೆದಿರುವಂಥದ್ದು. ಆ, ಬಹಳ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಹೆತ್ತ ತಾಯಿಯನ್ನ ಕೊಲ್ಲುವಷ್ಟು ಕ್ರೂರವಾಗ್ಬಿಟ್ನ ಇವನು ಪ್ರಶಾಂತ್ ಅನ್ನೋನು ಅಂತ. ಸೊ, ಕೊಲೆ ಮಾಡಿರುವಂಥವನು ಪ್ರಶಾಂತ್ ಅಂತ. ಅವನು ಕ್ಯಾಬ್ ಡ್ರೈವರ್ ಕೆಲಸ ಮಾಡ್ತಿದ್ದಂತೆ. ಸುಮಾರು 1, 1.5 ತಿಂಗಳಿಂದ ಕೆಲಸ ಬಿಟ್ಟಿದ್ದ ಅಂತ ಕೂಡ ಹೇಳ್ತಾರೆ. ಸೊ, ಆ ವಿಚಾರಕ್ಕೆ ಕೆಲವೊಂದಿಷ್ಟು ಮಾತುಗಳು "ಕೆಲ್ಸಕ್ಕೆ ಹೋಗಪ್ಪ" ಆ ವಿಚಾರಗಳು ನಡೀತಾ ಇತ್ತಂತೆ. ಆ, ಅವರ ಫ್ಯಾಮಿಲಿ ಹೇಗಿತ್ತು ಅಂತ ಹೇಳಿದ್ರೆ, ನೀವು ಫೋಟೋದಲ್ಲಿ ನೋಡ್ತಿರ್ಬೋದು ಪ್ರಶಾಂತ್, ಅದಾದ್ಮೇಲೆ ಅವರ ತಾಯಿ, ಮತ್ತೆ ಅವರ ತಾಯಿ ಬಂದ್ಬಿಟ್ಟು ಅವರ ಹೆಸರು ಮಂಗಳಾ ಅಂತ. ಇವ್ರ ತಂದೆ ಹೆಸರು ಚಿಕ್ಕಣ್ಣ ಅಂತ. ಮತ್ತೆ ಈಗ ಅವರ ಮಾವ ಒಬ್ರಿದ್ರು. ಅವ್ರು ಕೂಡ ಪ್ಲಂಬಿಂಗ್ ಕೆಲಸ ಮಾಡ್ತಾ ಇದ್ರು. ಅಂದ್ರೆ ಅವರು ಕೂಡ ಕೊಲೆ ಆಗಿದ್ದಾರೆ. ನಂಜಮ್ಮ ಅಂತ ಅವರ ಅಜ್ಜಿ. ಅವರು ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ರು. ಎಲ್ಲ ಒಂದು ಬಡತನದ ಕುಟುಂಬ. ಇವರು ಮೂಲತಃ ಕುಣಿಗಲ್ ಅವರು. ಅಲ್ಲಿಂದ ಬಂದ್ಬಿಟ್ಟು ಬೆಂಗಳೂರಿನ ಕೊಟ್ಟಿಗೆಪಾಳ್ಯ ಅನ್ನೋ ಜಾಗದಲ್ಲಿ ಕೆಲಸ ಮಾಡ್ತಿದ್ರು. ಅವ್ರ ತಾಯಿ ಬಂದ್ಬಿಟ್ಟು ಗಾರ್ಮೆಂಟ್ ಕೆಲಸ ಮಾಡ್ತಿದ್ರು. ಆ, ಏನು ಎಲ್ರೂ ಏನೋ ಒಂದು ಮಿಡಲ್ ಕ್ಲಾಸ್ ಆ ರೀತಿ ಒಂದು ಜೀವನ ಸಾಗಿಸ್ತಾ ಇದ್ರು. ಇವನು ಪ್ರಶಾಂತ್ ಅನ್ನೋನು ಕ್ಯಾಬ್ ಡ್ರೈವರ್ ಆಗಿದ್ದ. ಆ, ಚೆನ್ನಾಗಿ ದುಡಿತಾ ಇದ್ದ. ಬಟ್ 1.5 ತಿಂಗಳಿಂದ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಚಿಕ್ಕಣ್ಣ ಬಂದ್ಬಿಟ್ಟು ಇಸ್ತ್ರಿ ಅಂಗಡಿ ಇಟ್ಕೊಂಡಿದ್ರು. ಬಟ್ಟೆಗಳಿಗೆಲ್ಲ ಇಸ್ತ್ರಿ ಹಾಕ್ತಾರಲ್ಲ, ಆ ಕೆಲಸ ಮಾಡ್ತಿದ್ರಂತೆ. ಸೊ, ಜೀವನ ಚೆನ್ನಾಗೇ ಇತ್ತು ಇವ್ರದು. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಇವನು ಪ್ರಶಾಂತ್ ಅನ್ನೋನು ಕೆಲಸ ಬಿಟ್ಟಾಗ್ಲಿಂದ ಮನೆಯಲ್ಲಿ ಕೆಲವೊಂದಿಷ್ಟು ನೋಡಿ ಮನೆಯಲ್ಲಿ ಹುಡುಗರು ಕೆಲಸ ಬಿಟ್ಟಾಗ ಕೆಲವೊಂದಿಷ್ಟು ಏನು ಹೇಳ್ತಾರೆ, "ಕೆಲ್ಸಕ್ಕೆ ಹೋಗಪ್ಪ, ಕೆಲಸ ಮಾಡಬೇಕು. ಈ ಟೈಮಲ್ಲಿ ನೀನು ಹಂಗೆ ಕೂತ್ಕೊಂಡಿರಬಾರ್ದು" ಅಂತ ಹೇಳೋದು ಸಹಜ. ಈ ವಿಚಾರಕ್ಕೆ ಅಲ್ಲಿ ಕೆಲವೊಂದಿಷ್ಟು ಜಗಳಗಳಾಗ್ತಿತ್ತು ಅಂತ ಹೇಳ್ತಾರೆ. ಆಮ್, ಅದೇ ವಿಚಾರಕ್ಕೆ ಈ ಕೊಲೆ ಆಗಿದ್ಯಾ ಅಂತ ಹೇಳಿದ್ರೆ, ಖಂಡಿತ ಅದಕ್ಕೆ ಪೊಲೀಸರ ತನಿಖೆಯಿಂದನೇ ಗೊತ್ತಾಗಬೇಕಷ್ಟೆ. ಸೊ, ಏನ್ ನಡೆದಿದೆ ಅಂತ ಹೇಳಿದ್ರೆ, ಬೆಳಗಿನ ಜಾವ ಚಿಕ್ಕಣ್ಣ ಅವರು ಇಸ್ತ್ರಿ ಅಂಗಡಿ ಇಟ್ಕೊಂಡಿರೋದ್ರಿಂದ ಅವರು ಕೆಲ್ಸಕ್ಕೆ ಹೋಗುವಂಥ ಸಮಯದಲ್ಲಿ ಬೆಳಿಗ್ಗೆ 6:30ಗೆ ಅವರು ಹೊರಟಿದ್ದಾರೆ. ಮನೆಯಿಂದ ಹೊರಟು ಅವರ ಇಸ್ತ್ರಿ ಅಂಗಡಿಗೆ ಹೋಗಿದ್ದಾರೆ. ಸೊ, ಅವಾಗ ಎಲ್ಲರೂ ಚೆನ್ನಾಗೆ ರಾತ್ರಿ ಊಟ ಮಾಡಿ ಮಲಗಿದವರು ಚೆನ್ನಾಗೆ ಎಲ್ಲರೂ ಮಲಗಿದ್ರು. ಎಲ್ಲರಿಗೂ ಹೇಳ್ಬಿಟ್ಟು, ನೋಡ್ಬಿಟ್ಟು ಇವರು ಹೋಗಿದ್ದಾರೆ. ಸರಿಸುಮಾರು ಒಂದು 9 ಗಂಟೆ 9:30 ಟೈಮಲ್ಲಿ ಚಿಕ್ಕಣ್ಣ ಅವರಿಗೆ ಫೋನ್ ಬಂದಿದೆ. ಅವರ ಮನೆ ಅಕ್ಕಪಕ್ಕದವರಿಂದ. ಈ ರೀತಿ ಒಂದು ಘಟನೆ ನಡೆದಿದೆ. ಆಗಬಾರದಂತ ಒಂದು ಘಟನೆ ನಡೆದೋಗಿದೆ ನಿಮ್ಮ ಮನೆಯಲ್ಲಿ ಅಂತ ಕಾಲ್ ಬರುತ್ತೆ. ಅವ್ರು ಬಂದು ನೋಡಿದಾಗ ಗೊತ್ತಾಯ್ತು, ಪ್ರಶಾಂತು ಒಂದು ಕಡೆ ಅವನ ಬಾಡಿ, ತಾಯಿ ಮಯ ಮಯ ಮಂಗಳಾ ಅವ್ರ ಬಾಡಿ, ಹಾಗೆ ಅವರ ಅಜ್ಜಿನೂ ತೀರೋಗಿದ್ದಾರೆ. ಬಾಮೈದನೂ ತೀರೋಗಿದ್ದಾನೆ. ಆ, ಎಲ್ಲರೂ ಕೊಲೆಯಾಗಿ ಈ ಪ್ರಶಾಂತ ಏನ್ ಮಾಡಿದ್ದಾನೆ, ಅವರ ಹೆತ್ತ ತಾಯಿಯನ್ನ, ಅಜ್ಜಿಯನ್ನ, ಬಾಮೈದ ಅವರ ಹೆಂಡತಿ ಅಂದ್ರೆ ಅವರ ಅಮ್ಮನ ತಮ್ಮನನ್ನ ಸಾಯಿಸ್ಬಿಟ್ಟು ಇವನು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ. ಕಾರಣ ಏನಂತ ಹೇಳಿದ್ರೆ, ಆ, ಸಾಯಿಸಿದ್ದಾನೆ. ಅವರ ಹೆತ್ತ ತಾಯಿಯನ್ನ ಸಾಯಿಸಿದ್ದಾನೆ, ಅಜ್ಜಿನ ಸಾಯಿಸಿದ್ದಾನೆ. ಆಮೇಲೆ ಬಾಮೈದನ ಸಾಯಿಸ್ಬಿಟ್ಟು ಇವನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೇಕಾದ್ರೆ ಅಕ್ಕಪಕ್ಕದ ಮನೆಯವರು ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾರೆ. ಮನೆಯ ಬಾಗ್ಲು ಹಾಕೊಂಡಿದ್ದಾರೆ. ಅದಕ್ಕೋಸ್ಕರ ಅವನು ಒಳಗಡೆ ಸಿಕ್ಕಾಕೊಂಡಿದ್ದಾನೆ. ಅದಾದ್ಮೇಲೆ ಇವನಿಗೆ ಪಾಪ ಪ್ರಜ್ಞೆ ಕಾಡ್ತಾ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅದಲ್ಲ. ಇವನು ಹೊರಗಡೆ ಬಂದ್ರೆ ಎಲ್ಲಿ ಪೊಲೀಸರು ಹಿಡ್ಕೊಂತಾರೆ, ಎಲ್ಲಿ ನನ್ನ ಜೈಲ್ಗೆ ಹಾಕ್ಬಿಡ್ತಾರೆ ಅನ್ನೋ ಭಯದಲ್ಲಿ ಇವನೇನ್ ಮಾಡಿದ್ದಾನೆ, ನೇಣಿಗೆ ಹಾಕೊಂಡು ಅವನು ಸತ್ತೋಗ್ಬಿಟ್ಟಿದ್ದಾನೆ. ಸೊ, ಅವ್ರ ತಂದೆ ಬಂದ್ಬಿಟ್ಟು ನೋಡ್ಬೇಕಾದ್ರೆ ಅವರ ಫ್ಯಾಮಿಲಿಯ ಆಲ್ಮೋಸ್ಟ್ ಎಲ್ರೂ ತೀರೋಗಿದ್ದಾರೆ. ಚಿಕ್ಕಣ್ಣ ಅಂತ ಹೇಳ್ಬಿಟ್ಟು. ಪಾಪ ಇವಾಗ ಚಿಕ್ಕಣ್ಣ ಅವರ ಮೈಂಡ್‌ಸೆಟ್ ಯಾವ ಥರ ಇರ್ಬೋದು ಯೋಚನೆ ಮಾಡಿ. ಅಂದ್ರೆ ಆಹ್, ಮಗನೂ ಇಲ್ಲ ಕೊನೆಗೆ, ಅವರ ಹೆಂಡತಿನೂ ಇಲ್ಲ, ಬಾಮೈದನೂ ಇಲ್ಲ, ನಂಜಮ್ಮ ಅವರ ಅಜ್ಜಿನೂ ಇಲ್ಲ. ಸೊ, ಎಲ್ರನ್ನ ಕಳ್ಕೊಂಡು ಇವಾಗ ಚಿಕ್ಕಣ್ಣ ಅವರು ಒಂದು ರೀತಿ ಅನಾಥ ಆಗ್ಬಿಟ್ಟಿದ್ದಾರೆ. ಆಮ್, ಅವರ ಅಕ್ಕಪಕ್ಕದ ಮನೆಯವ್ರು ಹೇಳ್ತಾರಂತೆ, ಅಂದ್ರೆ ಆಹ್, ಇದನ್ನ ನೋಡ್ಬೇಕಾದ್ರೆ ಪ್ರಶಾಂತ್ ಏನಾದ್ರು ಮಾನಸಿಕ ಅಸ್ವಸ್ಥನ? ಯಾಕೆ ಈ ರೀತಿ ಮಾಡ್ಬಿಟ್ಟ? ಹೆತ್ತ ತಾಯಿನೇ ಕೊಲೆ ಮಾಡ್ಬಿಟ್ಟ ಅಂತ ಜನರಲ್ ಪ್ರಶ್ನೆ ಬರುತ್ತೆ. ಮಾನಸಿಕ ಅಸ್ವಸ್ಥ ಆಗಿರ್ಬೋದು ಅಂತ. ಆದ್ರೆ ಅಕ್ಕಪಕ್ಕದ ಮನೆಯವ್ರು ಹೇಳೋ ಹಾಗೆ ಅವನು ನಿಜವಾಗ್ಲೂ ಚೆನ್ನಾಗೇ ಇದ್ದ. ಏನು ಅಂಥದ್ದೇನು ತೊಂದರೆಗಳಿಲ್ಲ, ಚೆನ್ನಾಗೇ ಇದ್ದ. ಮತ್ತೆ ಇವಾಗ ಅವ್ನು ಕ್ಯಾಬ್ ಡ್ರೈವಿಂಗ್ ಕೆಲಸ ಬೇರೆ ಮಾಡ್ತಿದ್ದ. ಅಷ್ಟು ದೂರ ಗಾಡಿ ಓಡಿಸ್ಕೊಂಡು ಹೋಗ್ಬೇಕು. ಆಮೇಲೆ ಅಲ್ಲಿ ಕಸ್ಟಮರ್‌ಗಳು ಬರ್ತಾರೆ. ಅವ್ರ ಜೊತೆ ಅವನು ಮಾತಾಡಬೇಕು ಅಂತ ಹೇಳಿದ್ರೆ ಅವನು ಮಾನಸಿಕ ಅಸ್ವಸ್ಥ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಸೊ, ಮೆಂಟಲ್ ಇಲ್ನೆಸ್ ಏನು ಇರೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಆದ್ರೂ ಯಾಕೆ ಈ ರೀತಿ ಮಾಡ್ತಾ ಅಂತ ನಿಜಕ್ಕೂ ಇವಾಗ ಪ್ರಶ್ನೆ ಕಾಡ್ತಿರೋದು. ಅಕ್ಕಪಕ್ಕದ ಮನೆಯವ್ರು ಹೇಳ್ತಾರಂತೆ ಚೆನ್ನಾಗೇ ಇದ್ರು. ಜಗಳಗಳೇನು ಅಂಥದ್ದೇನು ಇರ್ಲಿಲ್ಲ. ತುಂಬಾ ಚೆನ್ನಾಗಿದ್ರು. ಸಣ್ಣ ಪುಟ್ಟ ಮಾಮೂಲಿ ಮನೆ ಅಂದ್ಮೇಲೆ ಇರುತ್ತಲ್ಲ ಅಂಥದ್ದೇನೋ ಇತ್ತು ಅಂತ ಹೇಳ್ತಾರೆ. ಚಿಕ್ಕಣ್ಣವ್ರು ಹೇಳ್ತಾರೆ ನಾನಿದ್ದಿದ್ರೆ ನನ್ನೂ ಏನಾದ್ರು ಮಾಡ್ಬಿಡ್ತಿದ್ನೇನೋ ಅಂತ. ಸೊ, ಯಾಕೆ ಹಿಂಗಾಯ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಏನಾದ್ರೂ ಅವನು ಈ ಡ್ರಗ್ಸು, ಮಾದಕ ವಸ್ತುಗಳಿಗೇನಾದ್ರೂ ಅಡಿಕ್ಟ್ ಆಗಿದ್ನಾ? ಅಂದ್ರೆ
ಹೆಂಗೆ ಹೇಳೋದು ಇವಾಗ, ಈ ಕೆಲವೊಬ್ರು ಅಡಿಕ್ಟ್ ಆಗ್ಬಿಡ್ತಾರೆ ದುಡ್ಡಿರ್ಬೇಕಾದ್ರೆ. ಆಮೇಲೆ ದುಡ್ಡಿಲ್ದಿರ್ಬೇಕಾದ್ರೆ ಮನೆಗೆ ಹೋಗಿ ಪೀಡ್ಸೋದು. ದುಡ್ಡು ಕೊಡಿ, ದುಡ್ಡು ಕೊಡಿ ಅಂತ ಪೀಡ್ಸೋದು. ಆಮೇಲೆ ಆ ಮಾದಕ ವಸ್ತುಗಳಿಗೆ ಅಡಿಕ್ಟ್ ಆಗಿ ಅವ್ರೇನು ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗದೇ ಆಗ್ಬಿಡೋದು. ಸೊ, ಆ ಥರದ್ದೇನಾರು ಆಗಿದ್ಯಾ ಈ ಪ್ರಶಾಂತನ್ ಕಥೆಯಲ್ಲಿ? ಗೊತ್ತಿಲ್ಲ. ಇವಾಗ ಪ್ರಶಾಂತ ನೀನು ಯಾಕಪ್ಪ ಈ ಥರ ಮಾಡಿದೆ ಅಂತ ಕೇಳಕ್ಕೆ ಪ್ರಶಾಂತನೂ ಬದುಕಿಲ್ಲ. 34 ವರ್ಷದವನು, ಮದುವೆನೂ ಆಗಿಲ್ಲ. ಅವನೂ ಬದುಕಿಲ್ಲ. ಅವನ ಜೀವನನೂ ಕೊನೆ ಮಾಡ್ಕೊಂಡ. ಹೆತ್ತ ತಾಯಿ ಅವ್ರನ್ನೂ ಸಾಯಿಸ್ದ. ಸಾಕಿ ಹೆತ್ತಾಡಿಸ್ದ ಅಜ್ಜಿನೂ ಸಾಯಿಸ್ಬಿಟ್ಟ. ಸೋದರ ಮಾವ ಅವ್ರನ್ನೂ ಸಾಯಿಸ್ಬಿಟ್ಟ. ಸೊ, ಒಂದು ಕ್ಷಣದ ಒಂದು ಏನು ಕೋಪ ಅಂತಾರ ಅಥವಾ ಅವನ ಮನಸ್ಸಿನ ಮೇಲೆ ಅವನಿಗೆ ಕಂಟ್ರೋಲ್ ಇಲ್ಲದೆ ಆಗುದ್ದ ಅಂತಾರ ಗೊತ್ತಿಲ್ಲ. 1 ಸೆಕೆಂಡಲ್ಲಿ ಅವನ ಇಡೀ ಫ್ಯಾಮಿಲಿನ ಕೊಂದು ಅವನು ಕೂಡ ಹೋಗಿದ್ದಾನೆ. ಸೊ, ಬೆಂಗಳೂರು ಇಂಥದ್ಕೆಲ್ಲ ಸಾಕ್ಷಿ ಆಗ್ತಿದೆ ಅಂತ ಹೇಳಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ನಮ್ಮ ಕರ್ನಾಟಕ ಈ ರೀತಿಯ ವಿಚಾರಗಳು ಆ, ಕರ್ನಾಟಕದಿಂದ ಹೊರಗಡೆ ಹೋಗ್ತಾ ಇದ್ರೆ ನಮ್ಮ ಮಾನವೀಯ ಮೌಲ್ಯಗಳನ್ನ ನಾವು ಮರ್ತಿದ್ದೀವ? ಸಂಬಂಧಗಳಿಗೆ ನಾವು ಎಷ್ಟು ಬೆಲೆ ಕೊಡ್ತಿದ್ದೀವಿ? ಸಂಬಂಧಗಳಿಗೆ ನಾವು ಎಷ್ಟು ಆ, ಮೌಲ್ಯ ಮಾಡ್ತೀವಿ? ಮತ್ತೆ ನಾವು ಕಾನೂನಿನ ಬಗ್ಗೆ ಎಷ್ಟು ಭಯ ಇಟ್ಕೊಂಡಿದ್ದೀವಿ ಅಂತೆಲ್ಲ ಪ್ರಶ್ನೆಗಳು ಬರುತ್ತೆ. ಈ ಥರದ್ದೆಲ್ಲ ಆಗದೇ ಇರಲಿ ಅಂತ ನಾವು ಬೇಡ್ಕೊಳ್ಳೋಣ. ಎಲ್ರಿಗೂ ತಾಳ್ಮೆ ಮತ್ತು ಭಾವನಾತ್ಮಕ ಸಂಬಂಧಗಳ ಬಗ್ಗೆ ಕೆಲವೊಂದಿಷ್ಟು ಸ್ವಲ್ಪ ಅರಿವು ಮೂಡಲಿ. ಭಾವನಾತ್ಮಕವಾಗಿ ಎಲ್ಲರೂ ಕನೆಕ್ಟ್ ಆಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ವಿಡಿಯೋನ ಎಂಡ್ ಮಾಡೋಣ. ಮತ್ತೆ ಮುಂದೊಂದು ನ್ಯೂಸ್ ಜೊತೆಗೆ ಬರೋಣ. ಒಳ್ಳೆ ನ್ಯೂಸ್ ಜೊತೆಗೆ ಬರೋಣ. ಥ್ಯಾಂಕ್ ಯು. ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.